ಸರ್, ಈಗ ನಿನ್ನೆ ನಿಮ್ಮ ಅಭ್ಯರ್ಥಿಗಳ ವಿಚಾರಕ್ಕೆ ಚುನಾವಣಾ ಸಮಿತಿ ಸಭೆ ಆಗಿದೆ. ಆ ಸಭೆಯಲ್ಲಿ ಸಚಿವರ ಸ್ಪರ್ಧೆಯ ವಿಚಾರ ಏನಾದ್ರು ಚರ್ಚೆ ಆಗಿದೆ, ಒಂದಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು ಸರ್. ಹೌದಾಗಿ ನೋಡಿ, ಅಲ್ಲಿ ಸಭೆಯಲ್ಲಿ ಬರೀ ಮೆಂಬರ್ಸ್ ಇದ್ದರು. ಅಲ್ಲೇನು ಚರ್ಚೆ ಆಗಿದೆ ಅದು ಸಂಪೂರ್ಣ ಮಾಹಿತಿ ಯಾರಿಗೂ ಇಲ್ಲ. ಅದೇನೇ ನಿರ್ದೇಶನ ಕೊಡಬೇಕಿದ್ರೂ ಕೂಡ AICC ಅಧ್ಯಕ್ಷರ ಜೊತೆ ಚರ್ಚೆ ಮಾಡ್ಕೊಂಡು PCC ಅಧ್ಯಕ್ಷರು ಮತ್ತು CM ಅವರು ಕರೆದು ಮಾತಾಡ್ತಾರೆ. ಇವಾಗೆಲ್ಲ ಏನೇ ಇದ್ರೂ ಕೂಡ ಹೂವಾಪೂವ ಅಲ್ಲಿರೋ ಮೀಟಿಂಗ್ನಲ್ಲಿ ಇರೋರೇ ಮಾತಾಡ್ತಾ ಇಲ್ಲ, ಬೇರೆ ಹೊರಗಡೆಯಿಂದ ಬಂದು ಏನು ಮಾತಾಡೋದಿರುತ್ತೆ? ಅವ್ರು ಯಾರೋ ಅಧಿಕೃತ ಮಾಹಿತಿ ಯಾರ ಹತ್ರನೂ ಇದೆಯಾ? ಸುಮ್ಮನೆ ಈಗೇನು ಯಾರೋ ಹೇಳಿದ್ದನ್ನು ನಾವು ಉಲ್ಲೇಖಿಸಿ ಮಾತಾಡೋದು ಸರಿಯಲ್ಲ. ಈಗ PSI ಮತ್ತೆ ಅನುಮಾನ ಉಂಟಾಗ್ತದೆ, ಒಂದು ಆಡಿಯೋ ವೈರಲ್ ಆಗಿದೆ. ಅದಾಗಲೇ ಇಲ್ಲ, ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ನಿನ್ನೆ ಒಂದು ಪೊಲೀಸ್ ಠಾಣೆಯಲ್ಲಿ ದೂರ ಹೋಗಿದೆ. ಏನೇ ಇದ್ರೂ ಕೂಡ ನಮ್ಮ ಸರ್ಕಾರ ಗಂಭೀರವಾಗಿ ಅದನ್ನು ಪರಿಗಣಿಸ್ತೇವೆ. ಯಾಕಂದರೆ ಇದು ನಮ್ಮ ಯುವಕರ ಭವಿಷ್ಯ ಪ್ರಶ್ನೆ ಇರೋದ್ರಿಂದ ನಾವೇನು ಕಳೆದ ಸರ್ಕಾರ ಥರ ಅವರ ಒಂದು ಜೀವನ ಜೊತೆ ಮತ್ತು ಅಥವಾ ಅವರ ಪರಿಶ್ರಮದ ಜೊತೆ ಚೆಲ್ಲಾಟ ಆಡೋರಲ್ಲ. ಅದು ಪ್ರಶ್ನೆ ಪತ್ರಿಕೆ ರಾಮು ಫಿಶ್ ಹ್ಯಾಚರಿ ಮೂಲಕ ವರ್ಷಕ್ಕೆ 16 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಸೋರಿಕೆ ಆಗಿದೆ ಅಂದರೆ ಒಂದೆಲ್ಲೋ ಒಂದು ಕಡೆ ಇನ್ನೂ ಕೂಡ ಈ ಹಳೆ ಚಾಳಿ ಬಿಟ್ಟಿಲ್ಲ ಕೆಲವು ಅಧಿಕಾರಿಗಳು. ಅದಕ್ಕೆ ನಾವು ನಮ್ಮ ಸರ್ಕಾರ ಬಂದ ಮೇಲೆ ಈಗಾಗಲೇ ಅದಕ್ಕೆ ಕಳೆದ PSI ಹಗರಣದ ಬಗ್ಗೆ ಜಸ್ಟಿಸ್ ವೀರಪ್ಪ ಅವ್ರ ಕಮಿಷನ್ ಅನ್ನು ನಾವು ರಚನೆ ಮಾಡಿದ್ದೀವಿ. ಅವರು ರಿಪೋರ್ಟ್ ಕೂಡ ಇನ್ನೂ ಒಂದು ಮುಂದಿನ ವಾರದ ಒಳಗಡೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡ್ತಾರೆ ಅಂತ ಸುದ್ದಿ ಇದೆ. ಅದ್ರ ಜೊತೆಗೆ ನಾವು ಪ್ರಿವೆನ್ಷನ್ ಆಫ್ ಕರಪ್ಷನ್ ಇನ್ ಗೌರ್ಮೆಂಟ್ ರೆಕ್ರೂಟ್ಮೆಂಟ್ ಅಂತ ಒಂದು ಆ್ಯಕ್ಟನ್ನು ಕೂಡ ನಾವು ತಂದಿದ್ದೀವಿ. ಇದೆಲ್ಲ ಸಾಬೀತಾದರೆ ಅವರಿಗೆಲ್ಲರಿಗೂ ಅದ್ರ ಒಳಗಡೆನೆ ನಾವು ಹಾಕ್ತೀವಿ. ಆದರೆ ಹಿಂದಿನ ಸರ್ಕಾರ ಮಾಡಿದಂಥ ಬೇಜವಾಬ್ದಾರಿತನ, ಏನು ಹಗರಣನೇ ನಡೆದಿಲ್ಲ, ಸೋರಿಕೆನೇ ಆಗಿಲ್ಲ ಅಂತ ನಾವು ಯಾವುದನ್ನು ಕೂಡ ಹಗುರವಾಗಿ ತೊಗೊಂಡು ಇರೋದಿಲ್ಲ. ಎಲ್ಲನೂ ಕೂಡ ಗಂಭೀರವಾಗಿ ಪರಿಶೀಲನೆ ಮಾಡಿಬಿಟ್ಟು ಯಾರಿಗೂ ಅನ್ಯಾಯ ಆಗಲಾರ್ದಂಗೆ ನಾವು ನೋಡ್ಕೊಳ್ತೀವಿ.